ಜೂಜಾಟಗಳ ಬಗ್ಗೆ ನಾವು ವರದಿಗಳ ಮೇಲೆ ವರದಿಯನ್ನು ಮಾಡ್ತಾ ಇದ್ದೇವೆ. ಎಸ್ ಪಿ ಅವರು ಗಮನಿಸ್ತಾ ಇದ್ದಾರೆ. ಗೋಕಾಕದಲ್ಲಿ ಬಸವ ಸಾಯಣ್ಣ ಅವ್ರ ಬಗ್ಗೆ ವರದಿ ಮಾಡಿದ್ವಿ ನಾವು. ಪೊಲೀಸರು ರೇಡ್ ಮಾಡಿದರು. ನಂತರ ಅದು ಏನು ಎಲ್ಲಿ ಬಂತು ಗೊತ್ತಿಲ್ಲ. ಇವತ್ತು ಮತ್ತೊಂದು ವಿಷಯ ಅಂತಂದರೆ, ಘಟ್ಟಬರ್ವ ಸಿಪೆ ಮುಲ್ಲಾ ಅವರೇ, ನೀವೇನು ಮಾಡ್ತಾಯಿದ್ರಿ? ನಿಮ್ಮ ಏರಿಯಾದಲ್ಲೇ 1 ವರ್ಷದಿಂದ ಜೂಜಾಟ ನಡೀತಾ ಇದೆ. ಆ ಫೋಟೋಗಳು ಕೂಡ ಇವೆ. ಯಾರು ಜೂಜಾಟ ನಡೆಸ್ತಾ ಇದ್ದಾರೆ ಅದು ಕೂಡ ತಮ್ಗೆ ಗೊತ್ತಿದೆ. ಶಾಸಕರ ಬೆಂಬಲ ಇವರಿಗಿದೆ. ಅವ್ರೇನು ಹೇಳ್ತಾರೆ, ಯಾರೇನು ಬಂದ್ರು ನಮ್ಗೆ ಯಾರೂ ಏನು ಮಾಡೋದಿಲ್ಲ, ಯಾರೂ ಅಂಜಲಿಕ್ಕೆ ಹೋಗಬೇಡ. ಘಟ್ಟಪ್ರಭಾದಿಂದ ಏನು ಪೊಲೀಸ್ ಸ್ಟೇಷನ್ ಊರಿಂದ ಏನು 6-7 ಕಿಲೋಮೀಟರ್ ಮೇಲಿದೆ ಪಾಮದಿನ್ನೆ ಅಂತ. ಒಬ್ಬ ಪಾಮದಿನ್ನೆಯಲ್ಲಿ ಒಂದು ಟೆಂಟ್ ಹಾಕಿ ನಡೆಸ್ತಾ ಇದ್ದಾರೆ ಹೊಲದಲ್ಲಿ. ಇನ್ನೊಂದು ದಿನ ದುರ್ದುಂಡೆಯಲ್ಲಿ, ಅದು 1.5 ಕಿಲೋಮೀಟರ್ ಅಂತರದಲ್ಲೇ ಇದೆ. ಇಲ್ಲಿ ಯಾರು ನಡೆಸ್ತಾರೆ ಅಂತಂದರೆ, ಇಲ್ಲಿ ನಿಂಗಣ್ಣವ್ರ ಅಂತ ನಡೆಸ್ತಾ ಇದ್ದಾರೆ. ಎಸ್ ಪಿ ಅವರು ಇದನ್ನು ಗಮನಿಸಬೇಕು. ಯಮನಪ್ಪ ಕಟ್ಕೋಳ ಅಂತ ನಡೆಸ್ತಾ ಇದ್ದಾರೆ, ಇದನ್ನು ಗಮನಿಸಬೇಕು. ರಮೇಶ್ ಸಂಗಲಿಂಗಣ್ಣವರ ಅಥವಾ ಸಣ್ಣ ಲಿಂಗಣ್ಣವರ ಅಂತ ಒಬ್ಬರು ಅಲ್ಲಿ ನಡೆಸ್ತಾ ಇದ್ದಾರೆ. ಆರಾಮಾಗಿ ಆಟ ಮಾಡಿರಿ, ಯಾರು ಏನೂ ಆಡೋದಿಲ್ಲ, ಪೊಲೀಸರು ಏನೂ ಬರೋದಿಲ್ಲ. ಇಲ್ಲಿ ಎಸ್ ಪಿ ಡ್ಯೂಟಿ PC ಅವರು, ಅವನು ಕೂಡ ಸಸ್ಪೆಂಡ್ ಮಾಡಬೇಕು. ಎಸ್ ಪಿ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಎಷ್ಟು ಅಮೌಂಟ್ ಕೊಡ್ತಾರೆ, ಎಷ್ಟು ಅಮೌಂಟ್ ಕೊಡೋದಿಲ್ಲ ಅನ್ನೋದು ಅದು ಸಿಪೆ ಹೇಳ್ಬೇಕು. ನಿಮಗೆ ಎಷ್ಟು ಬಂದು ಮುಟ್ತೈತೆ ಅಥವಾ PC ಅವ್ರಿಗೆ ಏನು ಮುಟ್ತೈತೆ ಅದನ್ನು ಹೇಳ್ಬೇಕು. ತಕ್ಷಣವೇ ಇದನ್ನು ಬಂದ್ ಮಾಡಬೇಕು. ಯಾಕಂದ್ರೆ ಹುಡುಗರಲ್ಲಿ ಹಾಳಾಗ್ತಾ ಇದ್ದಾರೆ, ಬಂಗಾರ ಮಾಡ್ತಾ ಇದ್ದಾರೆ, ತುಡು ಮಾಡ್ತಾ ಇದ್ದಾರೆ, ಅನೇಕ ಅಕ್ರಮ ಚಟುವಟಿಕೆಗಳಲ್ಲಿ ಇವರು ಮಾಡ್ತಾ ಇದ್ದಾರೆ. ಯಾರಿಗೂ ಅಂಜಬೇಡ ಅಂತ ಹೇಳ್ತಾ ಅಂತಂದರೆ, ಇಲ್ಲಿ ಎಷ್ಟು ಹತ್ತಾಗಿ ಮುಟ್ತಾ ಇದೆ. ಎಸ್ ಪಿ ಡ್ಯೂಟಿ ರಾಜು ದುಮಾಳೆ ಅವ್ರು ಹೇಳ್ಬೇಕು. ಇದನ್ನು ನೀವು ನಮ್ಮ ಗಮನಕ್ಕೆ ತರಬೇಕು. ನೀವು ತೆಗೆದುಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮಗೆ ಬಂದಂಥ ಮಾಹಿತಿ ಕರೆಕ್ಟಾಗಿ ಇರ್ತೈತೆ, ಅದು ಕೊಟ್ಟಂಥ ಮಾಹಿತಿ ಅಧಿಕೃತವಾಗಿರ್ತೈತೆ. ನೀವಿಲ್ಲ ಅಂದರೆ ಎಸ್ ಪಿ ಅವ್ರಿಗೆ ಹೇಳ್ರಿ, ನಾನೇನಿಲ್ಲ ಅಂತೇಳಿ. ಮುಲ್ಲಾ ಅವ್ರು ನೀವು ಹೇಳ್ರಿ, ನಮ್ಮ ಏರಿಯಾದಲ್ಲಿ ನಡೆದಿಲ್ಲ ಅಂಥೇಳಿ ನಾವು ತೋರಿಸ್ತೇವೆ. ಫೋಟೋನ ತೋರಿಸ್ತೇವೆ, ಮಂದಿ ಯಾರು ಹೋಗ್ತಾ ಇದ್ದಾರೆ ಅದನ್ನು ತೋರಿಸ್ತೇವೆ. ಇಲ್ಲಿ ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ತಕ್ಷಣ ಎಸ್ ಪಿ ಅವರು, ನಿಮ್ಮದೊಂದು ಸ್ಕ್ವಾಡ್ ಇದೆ, ನಿಮ್ಮದೊಂದು ಟೀಮ್ ಇದೆ, ಇವ್ರನ್ನ ಯಾಕೆ ನಂಬ್ತೀರಿ ನೀವು? ಡೈರೆಕ್ಟಾಗಿ ರೇಡ್ ಮಾಡಿ. MLA ಅವ್ರ ಬೆಂಬಲನೂ ಇದೆ. ಇಲ್ಲಿ ಪೊಲೀಸರ ಬೆಂಬಲ MLA ಬೆಂಬಲ ಇರೋಂಗಿಲ್ಲ. ಅಲ್ಲಿ ಇಂಥ ಚಟುವಟಿಕೆ ನಡೆಯೋದಿಲ್ಲ. ರಾಮರಾಜನ್ ಅವ್ರು ನೀವೇನು ಹೇಳ್ತಾರೆ, ನಾವು ಇಂಥ ಅಕ್ರಮ ಚಟುವಟಿಕೆ ಕಂಡು ಬಂದ್ರೆ ನಮಗೆ ತಿಳಿಸಿ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಡೈರೆಕ್ಟಾಗಿ ತಿಳಿಸ್ತಾ ಇದ್ದಾವಲ್ಲ. ಈ ಹಿಂದೆ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಉದ್ಯಮಿ, ನಿನ್ನೆ ನಾವು ಒಂದು ಎಪಿಸೋಡ್ 2 ಎಪಿಸೋಡ್ ಮಾಡಿದ, ಅಲ್ಲಿ ಶಿವಾನಂದ ನೀಲಣ್ಣ ಅವ್ರ ಬಗ್ಗೆ ಅವರು ರೇಡ್ ಆಯ್ತು. ಈಗ ಈ ವರದಿ ಬಂದ ತಕ್ಷಣ ಎಚ್ಚೆತ್ಕೊಳ್ಬೇಕು. ಅವ್ರೇನೋ ಟೆಂಟನ್ನು ತೆಗಿಬೋದು, ತಕ್ಷಣ ಜನ ಹೋಗುವುದು, ಟೆಂಟ್ ಇದೆ, ಎಲ್ಲನೇ ಇದೆ. ಹಾಗಾದರೆ ನೀವು ತಕ್ಷಣ CP ಅವರು ಅದನ್ನು ನಡೀತಾ ಇದ್ದರೆ ಬಂದ್ ಮಾಡಿಸ್ಬೇಕು. HD ಮುಲ್ಲಾ ಅವರೇ, ನಿಮಗೆ ಕೇಳ್ತಾ ಇದ್ದಾರೆ. ನೀವು ಮೇಲಿನ DSP ಲೆವೆಲ್ ಏನು ಅಧಿಕಾರಿಗಳ ಹೊಂದಾಣಿಕೆ ಇದ್ರೆ ನೀವು ಮಾಡಬೇಕಾಗ್ತದೆ. ನೀವು ಮಾಡಿರ್ತೀರಿ, ನಿಮ್ದಂತ ತಪ್ಪಲ್ಲ. ಆದರೆ ಇಂಥ ಜೂಜಾಟ ಇಲ್ಲಿ ಅಂದರ್ಬಾರ್ ನಡೀತಿದೆ, ಅದು ನಾವು ಹೇಳಲಿಕ್ಕೆ ಹೊರಟಿದ್ದೇವೆ. ಇದನ್ನು CL4 ಲೈಸೆನ್ಸೂ ಇಲ್ಲ, ಏನೂ ಇಲ್ಲ. ಅಂದರೆ ಗೋಕಾಕ್ ತಾಲೂಕದಲ್ಲಿ ಏನು ಮಕ್ಕದ ಮಾಡಿ ನಡೀತೈತೆ ಅದು ನಡೆಯೋದಿಲ್ಲ, ಇನ್ನು ಮುಂದೆ ನಡೆಯೋದಿಲ್ಲ. ಯಾಕಂದ್ರೆ K ರಾಮರಾಜನು ಗಮನಕ್ಕೊಮ್ಮೆ ಬಂತು ಅಂತಂದ್ರೆ ಮುಗಿದೋತು. ಅವ್ರ ಕೈ ಕಳ್ತಾ ಇರದೆ. ಅಂಥ SP ಸಿಗೋದು ಭಾಳ ಕಠಿಣ. ನಾವು ಅವ್ರ ಬಗ್ಗೆ ಒಂದು ವರದಿ ಮಾಡಿದ್ದು ಮೊನ್ನೆ. ಇಂಥ SP ಸಿಗೋದು ಭಾಳ ಕಠಿಣ. ಇವರನ್ನು ಎಬ್ಬಿಸಲಿಕ್ಕೆ ಕೆಲವರು ಶಾಸಕರು, ಒಬ್ಬ ಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರಂತೆ, ನಮ್ಗೆ ಗೊತ್ತಿದೆ. ಆದರೆ ಇಂಥವ್ರು 2 ರಿಂದ 3 ವರ್ಷ ಇಲ್ಲಿ ಇರಬೇಕು. ಅಂದಾಗ ಮಾತ್ರ ಈ ಏನು ಹೊಲಸಾಗಿದಲ್ಲ ಬೆಳಗಾವಿ ಜಿಲ್ಲೆ, ಏನು ಕೆಲವೊಂದು ತಾಲೂಕುಗಳು ಹೊಲಸಾಗಿದಲ್ಲ, ಅದು ಸ್ವಚ್ಛ ಮಾಡಲಿಕ್ಕೆ ಸಹಾಯ ಆಗ್ತಿತ್ತು. ನಾವು ವರದಿ ಬಂದ ನಂತರ ನಾವು ಹೆಂಗೆ ವರದಿ ಮಾಡ್ತೇವೆ, ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನ್ ಇದ್ರೂ ವರದಿ ಮಾಡಿರ್ತೇವೆ. ಈ ವರದಿ ನೋಡಿ ಅನೇಕರು ಖುಷಿಯಾಗಿ ನಾವು ಫೋನ್ಪೇನೂ ಮಾಡ್ತಾರೆ, ಗೂಗಲ್ ಪೇನೂ ಮಾಡ್ತಾರೆ, ಖುಷಿಯಿಂದ ಮಾಡ್ತಾರೆ. ಹೌದು, ಸಾರ್ವಜನಿಕರ ಆಸ್ತಿಯನ್ನು, ಸಾರ್ವಜನಿಕರ ಒಂದು ನೆಮ್ಮದಿಯನ್ನು ಹಾಳು ಮಾಡೋದನ್ನು ನೀವು ನಿಲ್ಲಿಸಿದ್ರಿ. ನಾವು ಅನೇಕ ಸಾಮಾಜಿಕ ಕಳಕಳಿ ವಿಡಿಯೋಗಳನ್ನು ಮಾಡ್ತೇವೆ. ತೆಗೆದು ನೋಡ್ರಿ, 2,000 2,500 ವಿಡಿಯೋಗಳಿವೆ. ಎಲ್ಲರ ಒಂದರೆ ಬಹುಮಾನಾಗಿ ಹಾಕಿರ್ತಾರೆ, ಅವ್ರು ಖುಷಿಯಾಗಿ ಹಾಕಿರ್ತಾರೆ. ಅದನ್ನು ನಾವು ಸ್ವೀಕಾರ ಮಾಡಲೇಬೇಕು.
ಯಾಕೆ ನಾವು ಬದುಕಬೇಕಲ್ಲ, ನಾವು ಬದುಕಿನ ಬಂಡಿಯನ್ನು ಸಾಗಿಸ್ಬೇಕು. ಕ್ಯಾಮರಾಮನ್ ಬಾಡಿಗೆ ತೆಗಿಬೇಕು, ಕರೆಂಟ್ ಬಾಡಿಗೆ ತೆಗಿಬೇಕು, ನಮ್ಮದು ತೆಗಿಬೇಕು, ನಂತರ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗಿಬೇಕಾಗ್ತದೆ. ಅಂದರೆ ಯಾರು ಸಾರ್ವಜನಿಕರು ನಮ್ಮ ವಿಡಿಯೋಗಳನ್ನು ಬಯಸ್ತಾರೆ ಅವರು ಗೂಗಲ್ ಪೇ ಫೋನ್ಪೇ ಮಾಡ್ಬೋದು. ಎಲ್ಲ ಕೇಳ್ತಾರೆ, ಎಲ್ಲ ಓಕೆ, ಗೂಗಲ್ ಪೇ ಯಾಕೆ ಅಂತ. ಇದಕ್ಕೆ ಇಂಥ ವರದಿ ಅಲ್ಲ, ಇಂಥ ಸಾಮಾಜಿಕ ಕಳಕಳಿ ವರದಿಯನ್ನು ಸಾಕಷ್ಟು ನಾವು ಮಾಡಿರ್ತೇವೆ. ಅದು ಕೆಲವೊಂದು ಜನಗೆ ಹಿಡಿಸೋದಿಲ್ಲ. ಅವರು ಇಂಥದನ್ನ ಮಟ್ಟ ಹಾಕ್ಬೇಕಂತ ಬಯಸಿರ್ತಾರೆ. ಯಾಕೆ ಅನೇಕ ಹುಡುಗರು ಹಾಳಾಗ್ತಾ ಇದ್ದಾರೆ, ಅದನ್ನು ಅವರು ನೋಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ದಯಮಾಡಿ SP ಅವರು ಇದನ್ನು ಗಮನ ಹರಿಸಬೇಕು. ನಂತರ ಏನು ಮಾಡ್ತಾರೆ, 1 ಲಕ್ಷಕ್ಕೆ ಕೊಡ್ತಾರೆ. ಈಗ ಬೆಳಿಗ್ಗೆ ಎದ್ದ ನಂತರ 10,000 ಹಾಕಿ ಕೊಡ್ಬೇಕು. ಎಷ್ಟಾಯ್ತು? 1,10,000 ಆಯ್ತು. ಇಲ್ಲಿ ಮೀಟರ್ ಬಡ್ಡಿ ಚಾಲು ಆಗ್ತಿದೆ. ಕಾನೂನು ಇಲ್ಲಿ ಸುವ್ಯವಸ್ಥೆ ಹದಗೆಟ್ಟಿದೆ. ಅದಕ್ಕೆ HD ಮುಲ್ಲಾ ಅವರು ಭಾಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು. ನಡೀತಾ ಇದ್ರೆ ತಕ್ಷಣ ಬಂದ್ ಮಾಡಬೇಕು. ನಡೀತಾ ಇಲ್ಲಪ್ಪ ನಾವು ಬಂದ್ ಮಾಡಿದ ಅಂತಂದ್ರೆ ಅವರಿಗೆ ಕಟ್ಟಿಟ್ಟ ವಾರ್ನಿಂಗನ್ನು ಕೊಡಬೇಕು. SP ಅವರು ನೇರವಾಗಿ ಈ ಪ್ರಕರಣವನ್ನು ಕೈಗೆಟ್ಟಿಕೊಂಡು ತನಿಖೆಯನ್ನು ಪೂರ್ಣಗೊಳಿಸ್ಬೇಕಂತ ಕೇಳ್ಕೊತೇವೆ. ನಮಸ್ಕಾರ.